ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ಇವತ್ತು ನಾವು ಮಾಡೋಣ ಸ್ಪೆಷಲ್ ಅಡುಗೆ. ಇದರಲ್ಲಿ ಬರುತ್ತೆ ಫಿಶ್, ಹುರುಳಿಕಟ್ಟು ಸಾರು ಹಾಗೂ ಸೂರ್ಣಗಡ್ಡೆ ಫ್ರೈ. ತುಂಬ ಚೆನ್ನಾಗಾಗುತ್ತೆ ಹಾಗೂ ಒಳ್ಳೆ ಕಾಂಬಿನೇಷನ್. ಜಸ್ಟ್ ಇದನ್ನೊಮ್ಮೆ ಟ್ರೈ ಮಾಡೋಣ. ತಾರ್ಲ ಮೀನು ಅಥವಾ ಬೈಗೆ ಮೀನು ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಇದನ್ನು ರವೆ ಫ್ರೈ ಮಾಡ್ತೀನಿ. ರವೆ ಫ್ರೈ ಅಂದರೆ ಫುಲ್ಲು ಡೀಪ್ ಫ್ರೈ ಕೂಡ ಅಲ್ಲ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಇದಕ್ಕೆ ಇವಾಗ ಎಲ್ಲ ಮಸಾಲವನ್ನು ಹಾಕೋಣ. ಇಲ್ಲಿ ಅರಿಶಿನ ಪೌಡರು, ಖಾರ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜೀರಿಗೆ ಹಾಗೂ ಇದಕ್ಕೆ ಕೊತ್ತಂಬರಿ ಪೌಡರ್ ಕೂಡ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ವೆನಿಗರ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಹುಳಿ ಅಂಶ ಜಾಸ್ತಿ ಇರಬೇಕು. ಯಾವಾಗಲೂ ನಾವು ರವೆ ಫ್ರೈ ಮಾಡುವಾಗ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಲಿಂಬೆ ರಸ ಕೂಡ ನೀವಿಲ್ಲಿ ಹಿಂಡ್ಬೋದು. ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೋಣ. 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಇದಕ್ಕೆ ಎಳೀಲಿ. ಇನ್ನೊಂದು ಸೈಡ್ ಹುಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ರೆಸಿಪಿಗೆ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಹಾಗೂ ಸೂರ್ಣಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ ಇದು ಹಾಗೂ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಯಾರಾದರೂ ಟ್ರೈ ಮಾಡಲಿಲ್ಲದ್ರೆ ಮಾಡಿ. ಮೀನೆಲ್ಲ ಇಲ್ಲದಿದ್ದರೆ ನೀವು ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ರೈಸ್ ಫ್ಲೋರು ಹಾಗೂ ಸ್ವಲ್ಪ ಖಾರ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್, ಹುಳಿ ನೀರು ಸ್ವಲ್ಪ. ಸೂರ್ಣಗೆಡ್ಡೆ ಸ್ವಲ್ಪ ತುರಿಕೆ ಅಲ್ವಾ, ಹೀಗೇ ತಿಂದರೆ, ಹಾಗಾಗಿ ಹುಳಿ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಇಷ್ಟೇ ಹಾಕಲಿಕ್ಕೆ. ಬೇಕಿದ್ರೆ ನೀವು ಸ್ವಲ್ಪ ಜೀರಾ ಪೌಡರ್ ಆ್ಯಡ್ ಮಾಡ್ಬೋದು. ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ರೈಸ್ ಫ್ಲೋರ್ ಹಾಕಿದ್ದೀನಿ. ಬೇರೆ ಏನು ಕೂಡ ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ. ನೀವು ಸರಿಯಾಗಿ ಮೀನಿಗೆಲ್ಲ ಯಾವ ರೀತಿ ಮಸಾಲ ಹಾಕ್ತೀವಿ ನೋಡಿ, ಅದೇ ರೀತಿ ಹಾಕಿ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇವತ್ತು ಹುರುಳಿಕಟ್ಟು ಸಾರು ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಸಾರಿದು. ನನ್ನ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ವಿಧಾನದಲ್ಲಿ ಮಾಡ್ಬೋದು. ಇದು ನನ್ನ ಫೇವ್ರೆಟ್ ವಿಧಾನ, ಹಾಗಾಗಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಹುರುಳಿಯನ್ನು ತೊಳೆದು ಅದರಲ್ಲಿ ಕಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಇವಾಗ ಇದನ್ನು ಬೇಯಿಸ್ಲಿಕ್ಕುಂಟು. ನೀರು ಹಾಕಿ ಚೆನ್ನಾಗಿ ಬೇಯಿಸೋಣ. ಸಾಫ್ಟ್ ಆಗಬೇಕು ಹುರುಳಿ. ಕುಕ್ಕರಲ್ಲಿ ಹಾಕಿದರೆ ನಿಮ್ಮ ಮನೇಲಿರುವ ತುಂಬ ಬೆಸ್ಟ್. ನಿಮಗೆ ಕುಕ್ಕರಲ್ಲಿ ಒಂದು ಅಟ್ಲೀಸ್ಟ್ 20 ಸಿಟಿ ಆದರೂ ತೆಗಿಬೇಕು. ಇಲ್ಲಿ ನಾನು ಹುರುಳಿಯನ್ನು ನೆನೆ ಹಾಕಿದ್ದೆ ಮೊದಲೇ, ಹಾಗಾಗಿ ಮೊದಲೇ ಸಾಫ್ಟ್ ಇತ್ತದು. ನೆನೆ ಹಾಕಿದರೆ ಬೇಗನೆ ಆಗುತ್ತೆ. ಇವಾಗ ಹುರುಳಿ ಬೆಂದ ಮೇಲೆ ನಾನೇನು ಮಾಡಿದ್ದೀನಿ, ಕಟ್ಟನ್ನು ಸಪ್ರೇಟಾಗಿ ತೆಗೆದಿದ್ದೀನಿ ಹಾಗೂ ಹುರುಳಿಯನ್ನು ಸಪ್ರೇಟ್ ಮಾಡಿದ್ದೀನಿ. ಈ ಕಟ್ಟಿಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ಯಾಕೆಂದರೆ ಕಟ್ಟು ಸ್ವಲ್ಪ ದಪ್ಪ ಆಗೋವರೆಗೂ ಬೇಯಿಸ್ಲಿಕ್ಕುಂಟು. ಹಾಗೂ ನೀರುಳ್ಳಿ 2, ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ. ಹಾಗೂ ನಾವು ಹುಳಿ ತೊಗೊಂಡಿದ್ವಿ ನೋಡಿ, ಅದು ಪೂರ್ತಿ ಇದಕ್ಕೆ ಸೇರಿಸಿದ್ದೀನಿ ನಾನು. ಇವಾಗ ಚೆನ್ನಾಗಿ ಸ್ವಲ್ಪ ದಪ್ಪ ಆಗುವವರೆಗೂ ಬೇಯಿಸಬೇಕು. ಬೇಯಿಸಿದ ಹುರುಳಿ ಸಪ್ರೇಟಾಗಿ ತೆಗೆದಿದ್ವಿ ನೋಡಿ ಕಾಳು, ಅದರಲ್ಲಿ ನಿಮಗೆ ಬೇಕಿದ್ದರೆ ಬೇರೆ ಏನಾದರೂ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ತೊಗೊಂಡು ನೀವು ಗ್ರೈಂಡ್ ಮಾಡಿ, 1-2 ಟೇಬಲ್ ಸ್ಪೂನಷ್ಟು ತೊಗೊಂಡು ಗ್ರೈಂಡ್ ಮಾಡಿ ನೀವು ಕಟ್ಟು ಬೇಯಿಸ್ತೀರಿ ನೋಡಿ, ಕುದಿಸ್ತೀರಿ, ಆವಾಗ ನೀವು ಹಾಕಿದರೆ ಆಯಿತು. ಇವಾಗ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಡೋಣ. ಸಾಸಿವೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ನೋಡ್ಬೋದು. ಜಜ್ಜಿ ಚೆನ್ನಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ, ಹಾಗೂ ಇದಕ್ಕೆ ಬೇಕಿದ್ದರೆ ನೀವು ಒಣಮೆಣಸುಂಟು ನೋಡಿ, ಅದನ್ನು ಕೂಡ ಫ್ರೈ ಮಾಡಿ ಹಾಕ್ಬೋದು. ನಾನಿಲ್ಲಿ ಏನು ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಒಂದು ಘಮಘಮವಾದ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಇದರಿಂದ ಇದರ ಫ್ಲೇವರ್ ಹಾಗೂ ರುಚಿ ಇನ್ನೂ ಕೂಡ ಡಬಲ್ ಆಗುತ್ತೆ. ಇಲ್ಲಿ ಕಟ್ಟು ನೋಡ್ಬೋದು, ಈ ರೀತಿ ಬೇಯಿಸಿದ್ದೀನಿ ನಾನು ನೋಡಿ, ದಪ್ಪಾಗಿದೆ. ಈ ರೀತಿ ಬರಬೇಕಿದು. ಓಕೆ, ಇವಾಗ ನಾವು ಸೂರ್ಣಗೆಡ್ಡೆ ಇತ್ತು ನೋಡಿ, ಅದನ್ನು ಕೂಡ ಫ್ರೈ ಮಾಡೋಣ. ಇಲ್ಲಿ ಎಣ್ಣೆ ತವದಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಗೂ 2 ಸೈಡ್ ಕೂಡ ಖಡಕ್ಕಾಗಬೇಕು. ಖಡಕ್ಕಾಗೋವರೆಗೂ ಫ್ರೈ ಮಾಡಿ. ಅದೇ ರೀತಿ ಇವಾಗ ನಾನು ಮೀನು ಕೂಡ ಫ್ರೈ ಮಾಡ್ತೀನಿ. ತವದಲ್ಲಿ ಎಣ್ಣೆ ಹಾಕಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ 2 ಸೈಡ್ ಕೂಡ ಫ್ರೈ ಮಾಡಿ ತೆಗೆಯೋಣ.
ಸಿಂಪಲ್ ಊಟ ರೆಡಿಯಾಗಿದೆ. ಸಿಂಪಲ್ ಆದರೂ ತುಂಬ ಟೇಸ್ಟಿಯಾದ ಊಟ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಓಕೆ, ಇವಾಗ ಇದನ್ನು ಬಿಸಿ ಬಿಸಿಯಾಗಿ ಬಡಿಸೋಣ. ನಾವಂತೂ ಗಟ್ಟಿಯಾಗಿ ಊಟ ಮಾಡ್ತೀವಿ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.